ಶಿರ್ವಾರ್ ತಾಲೂಕಿನ ಪತ್ರಕರ್ತ ಬಂಧುಗಳೇ, ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಮಂಗವಾದಿ ನಾಗರಾಜ್ ಅಂತ, ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ತಾಲೂಕಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಧ್ಯಕ್ಷನಾಗಿ 2 ಬಾರಿ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಆಗಿರ್ತೇನೆ. 2 ವರ್ಷ ಆಯ್ತು ನಿವೃತ್ತಿ ಆಗಿ. ನಿನ್ನೆ ಭೈರೇಗೌಡರವರು ನನ್ನ ಮೇಲೆ ಅಪಾದನೆಯನ್ನು ಮಾಡಿದ್ದಾರೆ. ಬುದ್ಧಿ ಭ್ರಮ ಆಗಿದೆ, ನಿಮಾನ್ಸ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ನೌಕರ ಸಂಘದಲ್ಲಿ ಹಣ ಲಪಟಾಯಿಸ್ಬಿಟ್ಟಿದ್ದಾನೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾನೆ. ಆ ಆರೋಪದ ಏನು ಆರೋಪ ಮಾಡಿದ ಪುಣ್ಯಾತ್ಮ ಭೈರೇಗೌಡ, ಅದು ನಾನು ದೊಡ್ಡತನ ನೋಡ್ತೀನಿ. ನಾನು ಏಕವಚನದಲ್ಲಿ ಮಾತಾಡಿದ್ದಾನೆ. ನಾನು ಅದು ಏಕವಚನದಲ್ಲಿ ಮಾತಾಡಿದ್ರೆ ಅದು ಗೌರವದ ಶಿಕ್ಷಕ ಅಲ್ಲ, ನಾನು ಅದು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಈತ ಏನು ಅಪವಾದ ಮಾಡಿದ್ದಾನೆ, ಅದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆಸಿದ್ದೀನಿ, ನೀವೆಲ್ಲ ಬಂದಿದ್ದೀರಿ. ನಿಮ್ಗೆ ಎಲ್ಲರಿಗೂ ನಾನು ಮತ್ತೊಂದು ಸಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಸರ್ಕಾರ ಕೊಡೋದಿಲ್ಲಪ್ಪ 22 ಜನ ಫ್ಲೈಟಲ್ಲೇ ನೀನು ಕೊಟ್ಟೇನಪ್ಪ. ನೀನು ಎಷ್ಟು ಖರ್ಚು ಮಾಡಿದೆ? ಅಲ್ಲಿ ಹೋಗಿ ನಿನ್ನೂ ಕರ್ಕೊಂಡು ಹೋಗಿದ್ದೀನಿ, ನೀನು ಬಂದಿದ್ದೀಯಲ್ಲ. ಯಾಕಪ್ಪ ನಮ್ಮಲ್ಲಿ ಅಪವಾದ ಆಗ್ತೀಯಾ? ನಾವೇನೋ ವ್ಯವಸಾಯ ಮಾಡ್ಕೊಂಡು ರಿಟೈರ್ಡ್ ಆದ್ಮೇಲೆ ನನ್ನ ಮನೇಲಿದ್ದರೆ ನಾನು ಎಬ್ಬರಿಸ್ತೀಯಾ? ಎಬ್ಬರಿಸ್ ನೋಡೋಣ. ನಾನು ನಿಮ್ಮನ್ಸ್ಕೋಬೇಕಾ? ನಾನು ನಿಮ್ಮನ್ಸ್ಕೋಬೇಕೇನಿಲ್ಲ. ನಾನು ಆರೋಗ್ಯವಾಗಿದ್ದೀನಿ, ನನಗೇನು ಆ ಥರ ನಿಮ್ಮನ್ಸ್ಕೋತ ಕರ್ಮ ನನಗೇನಿಲ್ಲ. ಯಾರು ಹೋಗ್ತಾರೋ ನಿಧಾನವಾಗಿ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳೋಕ್ಕೆ ಬಿಡೋದ, ಇನ್ನು ಬೇರೆ ಏನು ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂತಂದರೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀನಿ. ಈ ತಾಲೂಕಿನ ಜನತೆ ನೌಕರರಿಗೆ ಸೇವೆ ಸಲ್ಲಿಸಿ ಇವತ್ತು ನೆನೆಸಿದೆ. ಪ್ರತಿ ವರ್ಷ ಟಿ-ಶರ್ಟ್ ಕೊಡ್ತಾ ಇದ್ದೆ. ಎಲ್ಲ ರಿಟೈರ್ಡ್ ಆದ್ರಿಗೆ ಸನ್ಮಾನ ಮಾಡಿದ್ದಾರೆ ನನ್ನ ಪೀರಿಯಡಲ್ಲೇ. ಆಮೇಲೆ PUC ಮಕ್ಕಳಿಗೆ, SLC ಮಕ್ಕಳಿಗೆ ನಮ್ಮ ಸೆಡೆಕ್ಸಿ ಅವರು ಬಂದಮೇಲಿಲ್ಲ, ಆಮೇಲೆ ನಾನೇ ಮಾಡಿದ್ದೀನಿ. ಪ್ರತಿಭಾ ಪುರಸ್ಕಾರ ಮಾಡಿದ್ದೀನಿ ಮಕ್ಕಳಿಗೆ. ಆಮೇಲೆ ಶ್ರೀಶಕ್ತಿ ಅವರಿಗೆಲ್ಲ ಸನ್ಮಾನ ಮಾಡಿದ್ದೀನಿ. ರಿಟೈರ್ಡ್ ಯಾರಾದರೂ ಇಲಾಖೆಗಳಲ್ಲಿ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀನಿ. ಅಷ್ಟು ನಾನು ಸಂಘಟನೆ ಮಾಡ್ಕೊಂಡ್ಬಂದು ಸಂಘಟನೆ ನನ್ನ ಅವಧಿಯಲ್ಲಿ. ಈಗಲೂ ನೀವು ಯಾರಾದ್ರು ಟೆಸ್ಟ್ ಮಾಡಿ, ನೀವೊಂದು ವಿಡಿಯೋ ಮಾಡಿರಿ. ಆಗಿನ ಅಧ್ಯಕ್ಷ ಹೆಂಗಿದ್ರು, ಈಗಿನ ಅಧ್ಯಕ್ಷ ಅಂತ ನೀವೇ ತಿಳ್ಕೊಂಡು ವಿಡಿಯೋ ಮಾಡಿ ಪ್ರಶ್ನೆ ಕೇಳಿ ಹೇಳ್ತಾರೆ, ನಾಗಣ್ಣ ಬಂಗೂರು ಹೆಂಗಿದ್ದಂತ. ನಾನು ಹೇಳಿ ಅಲ್ಲ, ನನ್ನನ್ನು ನೀವು ತಾಲೂಕು ಆಫೀಸಲ್ಲಿ ಕೇಳಿದ್ರು, ಏನಣ್ಣ ಏನು ತಿಂದಾಕಿದ್ದೀನಪ್ಪ, ಅದು ನಾನು 2 ಗಂಟೆಗೆ ತೋರಿಸ್ತೀನಿ ಅಂತ. ನೀವು ತಿಂದಿಲ್ಲನಪ್ಪ, ನಿನ್ನ ಗಂಡ ನಾನು ಬಟ್ಟೆ ದುಡ್ಡು ತಿಂದಿದ್ದೀನಾ? ರೆಕಾರ್ಡಿದೆಯಲ್ಲ ಮೊಟ್ಟೆ ಕೊಡಿದ್ರು 1 ವರ್ಷ. ಏನು ಮಾಡಿದೆ ಮೊಟ್ಟೆ ದುಡ್ಡು? ನೀನು ಏನಪ್ಪ ಮಾಡಿದೆ ನೀನು? ಬಾಲ್ ಕೇಳಿದ್ರೆ ಮೊಟ್ಟೆ ದುಡ್ಡು ಕಬಳಿಸ್ಬಿಟ್ಟಿದ್ಯಾ ನೀನು? ಬೇಕಾದಷ್ಟು ಅಲ್ಲಿ ಅವ ಹಣ ತಿಂದಿದೀಯಾ? ನಾನು ತಿಂದಿದ್ದೀನಾ? ನನ್ನ ಹತ್ರ ಏನಿದೆಯೋ ನನ್ನ ಜನಾರ್ದನ ಕೇಳಿಲ್ಲ, ನನಗೆ ಯಾರು ಕೇಳಿಲ್ಲ, ನನಗೇನು ಕೇಳಿಲ್ಲ. ನನ್ನ ಹತ್ರ ದಾಖಲೆಗಿದ್ದು ಅವರು 1 ವರ್ಷ ಆಡಳಿತ ಮಾಡಿದೆ. ದಾಖಲೆ ಇದ್ರೆ ಆಡಳಿತ ಮಾಡ್ತಾರೇನಪ್ಪ? ನಂತಾಗ ಏನಿದೆಯೋ ಅದನ್ನು ನಾನು ಈಗ ಸಬ್ಮಿಟ್ ಮಾಡ್ತಾಯಿದ್ದೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ. ಈ ರವಿವಾರ ನೋಡಿ ರೆಸಲ್ಯೂಷನ್ ಮಾಡಿದ್ದೀನಿ, ಅದನ್ನ ಓದಿ ನೀವಲ್ಲ. ಎಲ್ಲ ಮೆಂಬರು ಅಧ್ಯಕ್ಷರು ಎಲ್ಲ ಸೈನ್ ಹಾಕಿದ್ದಾರೆ. ಈತ ಕೊಟ್ಟು ನಮ್ಗೆ ಅಲ್ಲಿ ಬೆಳೆಸ್ದ ನಮ್ಮನ್ನು. ಇವಾಗ ನಾನು ಅಧ್ಯಕ್ಷ ತಗೊಂಡ್ರೆ ಯಾವ ನ್ಯಾಯ ನಿಂದು? ಬಾಪ ನಿಂದು ಬಾ, ನಾನು ತೆಗಿತೀನಿ ಬಾ, ಎಲ್ಲ ದಯಣಿ ಕೂತ್ಕೊಳ್ತೀನಿ ಬಾ. ನಾನು ನಿನ್ನ ಯಾಕೆ ನೀನು ಕೊಟ್ಟಿಲ್ಲ ಇದುವರೆಗೂ ನಾನು ಸ್ವಾಮಿಗೆ ಯಾಕಪ್ಪ ಚಾರ್ಜ್ ಕೊಟ್ಟಿಲ್ಲ? ಅಲ್ಲಿ ಎಷ್ಟು ಕಳ್ತನ ಮಾಡಿದ್ದೀನಿ ನೀನು? ಬಾ, ನಾನು ಕೂತ್ಕೊಳ್ತೀನಿ ದಯಣಿ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಕಮಿಷನ್ ಆಫೀಸರ್ ಕೂತು ದಯಣಿ ಮಾಡ್ತಾನೆ, ನಾನು ಬಿಡೋದಿಲ್ಲ ಇದನ್ನು. ನಾನು ಸುಮ್ಮನೆ ಇದ್ದರೆ ನನಗೆ ಕೆದಕ್ತೇನೆ ನೀನು. ನಮ್ಮನೆಗೆ ಈಗಲೂ ನಾನು ಶಿಕ್ಷಕರು ನನಗೆ ಸಂಪರ್ಕ ಮಾಡ್ತಾರೆ, ನಾನು ಸಜೆಷನ್ ಕೊಡ್ತೀನಿ ಅವ್ರಿಗೂ. ಜಿಲ್ಲೆಯಲ್ಲಿ ನನ್ನ ಹೆಸರು ಇದೆ, ಸ್ಟೇಟಲ್ಲಿ ನನ್ನ ಹೆಸರು ಇದೆ. ನೀನು ನಾನು ಛೇದವಾದ ಮಾಡೋಕ್ಕೆ ದುಡ್ಡು ತಿಂದುಬಿಟ್ಟಿದ್ದೀನಿ. ನಿಮಾನ್ಸ್ಗೆ ಹೋಗಂದ್ರೆ ಯಾರು ಹೋಗ್ತಾರೆ ನೋಡ್ತಾರಪ್ಪ ನಿಮಾನ್ಸ್ಗೆ? ನಾನು ಆರೋಗ್ಯವಾಗಿದ್ದೀನಿ. ನಾನು ರಿಟೈರ್ಡ್ ಆದಮೇಲೆ ರಾಜಕೀಯದ ಸಕ್ರಿಯ ತಡಿಸ್ಕೊಂಡಿದ್ದೀನಿ. ನನಗೆ ಗೊತ್ತಾ? ನಿನ್ಗೆ ಅಷ್ಟು ಹೇಳ್ತಾ ಇದ್ದರೆ ರಾಜೀನಾಮೆ ಕೊಟ್ಟು ಬಾ, ಇನ್ನೂ ನನ್ನ ಮೇಲೆ ಅದು ಬಿಟ್ಬಿಟ್ಟು ಯಾಕಪ್ಪ ಇದೆಲ್ಲ ಅಪಾತ ಆಗ್ತೀನಿ ನನ್ನ ಮೇಲೆ? ಯಾಕಾಗ್ತೀಯ ಅಪಾತ ನೀನು? ತಗೋ, ಸೋಣಪೇಟಿದು ಬಿಲ್ಡಿಂಗ್ದೆಲ್ಲ ತಗೋ, ಡಾಕ್ಯುಮೆಂಟ್ ತಗೋ. ನೀನು ಹಂಗಿದ್ರೆ ಸತ್ಯ ಹರಿಶ್ಚಂದ್ರ ಆಗಿದ್ರೆ ನನ್ನನ್ನು ಏಕವಚನದಲ್ಲಿ ಮಾತಾಡ್ತೀಯಾ? ನನಗೆ ಬುದ್ಧಿ ಭ್ರಮೆಂಗೆ ಮಾತಾಡ್ತೀಯಾ? ನಾನು ಬುದ್ಧಿವಂತ ರೀ. ಆ ಕಾಲದಲ್ಲಿ ನಾನು PUC ಪಾಸ್ ಮಾಡಿದ್ದೀನಿ. ನೀನು ಕಾಪಿ ಸ್ಟೋಟ್ ಅದ್ಯಾವುದೋ ಇದರಲ್ಲಿ ಕಾಪಿ ಸ್ಟೋಟ್ MSc ಮಾಡಿರೋದಲ್ಲ. ನಾನು ನಿಷ್ಠಾವಂತನಾಗಿ 84 ಇಸ್ವಿಯಲ್ಲಿ PUC ಪಾಸ್ ಮಾಡಿದ್ದೀನಿ. ಅಷ್ಟು ನಾನು ಬುದ್ಧಿವಂತನ. ಅದು ನಿನ್ನಂಗೆ ನಾನು ಅಯ್ಯೋ ತಂದು ನಾನು ಮಾತಾಡೋದಿಲ್ಲ. ನಾನು ಮಾತಾಡಿದ್ದೆ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಆಮೇಲೆ ಅತಿ ಶಿಕ್ಷಕರದು ಈಗಾಗಲೇ ಗೊತ್ತಿದೆ. ನಾನು ಬೆಳಗ್ಗೆನೂ ಎಲ್ರಿಗೂ ನಮ್ಮ ನೌಕರಿಗೆಲ್ಲ ಒಂದು ಮೆಸೇಜ್ ಹಾಕಿದ್ದೀನಿ ಎಲ್ರಿಗೂ. ನಾನು ಆ ಮೆಸೇಜ್ ನಿಮಗೂ ಹಾಕಿದ್ದೀನಿ. ಯಾಕಂದ್ರೆ ಪ್ರಾಮಾಣಿಕವಾಗಿ ನಾವೇನಂದ್ರೆ ಬಂದಿದ್ದೇನೆ. ಈಗ ನನ್ನ ಮೇಲೆ ಅಪವಾದ ಏನಂತಂದರೆ, ಈಗ ರವಿಯವರಿಗೆ ಅವಾಗ ಮೇಲಂತಸ್ತು ಕಟ್ಟೋದಕ್ಕೆ ನಮ್ಮ ON ಸ್ವಾಮಿ ಅವರೆಲ್ಲ ಬಂದು, ರಮೇಶ್ ಕುಮಾರ್ ಅವರು ಬಂದು ಪೂಜೆ ಮಾಡಿದ್ರು. ಏನು ನನ್ನ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋಣ, ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ವಲ್ಲ, ನಾವೇ ಕಟ್ಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ರವಿ ಹೋಟ್ಲ್ ನಡೆಸ್ತಾಯಿದ್ರು. ರವಿಯನ್ನು ಇಟ್ಕೊಂಡು
ಅದ್ರ ಮುಖಾಂತರ ನಾವು ಏನೋ ಅಶೋಕ್ ರೆಡ್ಡಿ ನಮ್ಮ ದಿಂಬಾಲ ಅಶೋಕಣ್ಣ ಅವ್ರ ಮುಖಾಂತರ ಮಾತಾಡ್ಕೊಂಡು ನಾವು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ. ರವಿ ಅಣ್ಣವರು ಆವಾಗ ನಮಗೆ 4,25,000 ಕಾಸು ಕೊಟ್ಟರು. ಅದಕ್ಕೆ ಬೈರೇಗೌಡನಿದ್ದ, ಗೋವಿಂದ ರೆಡ್ಡಿನಿಂದ ರಾಜಗೋಪಾಲ್ ರೆಡ್ಡಿಗೆ ಜವಾಬ್ದಾರಿ ವಹಿಸಿದ್ರು ಕಟ್ಟೋದಕ್ಕೆ. ರಾಜಗೋಪಾಲ್ ರೆಡ್ಡಿ ಬರಬೇಕಾಗಿತ್ತು, ಇಲ್ಲ ಗಾಡಿ ಕೆಟ್ಟೋಗಿ ಅಂತಲ್ಲಿ ಇದ್ಬಿಟ್ಟಿದ್ದಾರೆ. ಕಟ್ಟೋದಕ್ಕೆ ಕೊಟ್ಟರು. ನಾವೇನು ಮಾಡಿದ್ವಿ, ದುಡ್ಡು ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವರೇ ಕಟ್ಟಂಗೆ ಪಾಪಣ್ಣ ಮೇಸ್ತ್ರಿ ಉಪಯೋಗಿಸ್ಕೊಂಡು ಕಟ್ಟಿದ್ರು. ಗೋಡೆಗಳು ಎಬ್ಬಿಸ್ಬಿಟ್ರು. ಆಮೇಲೆ ಅವರು ಆ ತಂಟೆಗೆ ಬರಲಿಲ್ಲ. ಏನು ಮಾಡೋದು ನಾವು? ಅದ್ರ ಅಂದಾಜು 42 ಲಕ್ಷ ಆಗ್ತಾಯಿದೆ. ಎಲ್ಲಿ ತರೋದು? ಕಟ್ಬಿಟ್ಟಿದ್ದ ಕೊಟ್ಬಿಟ್ಟು ನಾನು ಅವಾಗ ಕೂಡ ಬೇರೆ ಗೋಡ್ರಿಗೆ ಹೇಳಿ, ನೋಡಪ್ಪ ಈಗ ಮಾಡ್ತಾ ಇದ್ದೀನಿ, ಕರೆಸಿರಿ ಅದನ್ನ ಗೋಡೆಗೆ ಕಟ್ಬಿಟ್ಟು ಎಬ್ಬಿಸ್ಬಿಟ್ರೆ ಸಬ್ಮಿಟ್ ಮಾಡ್ತೀವಿ ಅವರಿಗೆ. ಜಿಲ್ಲೆವರೆಗೂ ಮಾಡ್ತಾ ಇದ್ದೀನಿ, ರಾಜ್ಯವ್ರಿಗೂ ಮಾಡ್ತಾ ಇದ್ದೀನಿ. ನೀನು ಯಾವ ಕಾರಣಕ್ಕೂ ಈಗ ನಿರ್ದೇಶಕನಲ್ಲ. ಹೈಸ್ಕೂಲ್ ಒಂದ್ಬರಿ ರದ್ದಾಗಿದೆ. ಇನ್ನೆಲ್ಲಪ್ಪ ನಿರ್ದೇಶಕ? ನೀನು ರೋಡ್ಸಲ್ಲಿ ನಿರ್ದೇಶನ ಆಗಿದ್ಯಾ? ನೀನು ನಿರ್ದೇಶನ ಆಗೋದಕ್ಕೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ನೋಡಿ. ಇದರಲ್ಲಿ ಬಿ ಒ ಸಾಹೇಬ್ ಕೊಟ್ಟಿದ್ದಾರೆ ನೋಡಿ. ಯಾವ ಹೈಸ್ಕೂಲ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನೀ ಪ್ರೈಮರಿಲಿ ಮಾಡ್ತಾ ಇದೀಯಾ? ಎಲ್ಲಿ ಗೆದ್ದಿರೋದು ನೀನು? ಪ್ರೈಮರಿ ಗೆದ್ದಿರೋ ತಾನೆ? ಪ್ರೈಮರಿ ಇರೋಂಗಾದ್ರೆ ಹೈಸ್ಕೂಲ್ಗೆ ಯಾಕೆ ಒಬ್ಬರು ಅಧ್ಯಕ್ಷನಾಗಿದೆಯಾ? ರಾಜೀನಾಮೆ ಕೊಡಪ್ಪ ನೀನು. ಕೊಟ್ಟು ಬೇರೆಯವ್ರು ಮಾಡೋ, ನಮ್ಮ ಮೇಲೆ ಕಬ್ಬದನ ಮಾಡ್ತೀಯಾ? ಅದಾಗೆ ಈಗ ಮತ್ತೊಂದು ಏನಂದ್ರೆ, ಈ ಸೊಣ್ಣಪ್ಪ ರೆಡ್ಡಿ ಅವರು ಏನು ಪಾಯ ಹಾಕಿದ್ರು, ಏನು ಬಿಲ್ಡಿಂಗ್ ಕಟ್ಟಿದ್ರು, ಏನು ರೂಮ್ಗಳನ್ನ ಯಾರ್ಯಾರು ಲೀಸ್ ಕೊಟ್ಟಿದ್ರು, ಆ ದಾಖಲೆಗಳು ನಮ್ಮ ಹತ್ರ ಏನೂ ಇಲ್ಲ. ರೂಮ್ನವ್ರು ಕೇಳಿದ್ರೆ ಬರ್ಕೊಟ್ಟಿದ್ರೆ ಮಾತು ತೋರಿಸ್ತಾರೆ ಹೊರತು, ಯಾರಾಗಲಿ ನಮ್ಮ ಸುರೇಶ್ ಅವರು ಅಧ್ಯಕ್ಷರಾದಾಗಲಿ ಇನ್ನೊಬ್ಬರು ಅಧ್ಯಕ್ಷರಾಗಲಿ ನನಗೆ ಯಾವ್ದು ದಾಖಲೆ ಕೊಟ್ಟಿಲ್ಲ. ಆ ಬಿಲ್ಡಿಂಗ್ದು ಸೊಣ್ಣಪ್ಪ ಹೆಂಗೆ ಕಟ್ಟಿದ್ದು, ಸೊಣ್ಣಪ್ಪ ಯಾವ ಮೂಲದಿಂದ ದುಡ್ಡು ಬಂತು, ಹೆಂಗೆ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದು ನಮ್ಗೇನು ಗೊತ್ತಿಲ್ಲ. ಆಗ ನಾನು ಕ್ರೀಡಾ ಕಾರ್ಯದರ್ಶಿ ಆಗಿದ್ದೆ. ಅವ್ರ ಒಡನಾಡಿಯಾಗಿ ಅವ್ರು ಕಟ್ಟಿದ್ದಕ್ಕೆ ನಾವೆಲ್ಲ ಖುಷಿ ಪಟ್ರಿ. ಸೊಣ್ಣಪ್ಪ ರೆಡ್ಡಿ ಅವರು ನಮ್ಗೆ ಇಲ್ಲಿ ಜಾಗ ಅನಿಸಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ನಾವೆಲ್ಲ ಖುಷಿಯಾಗಿ ಅದ್ರ ಇನಾಗ್ರೇಷನ್ ಕೂಡ ನಾವು ಮಾಡಿದ್ವಿ. ಕೂಡ ನಾನು ಹೊಂದಾಣಿಕೆ, ಆ ಕಾಲದಲ್ಲಿ ಕೂಡ ನಾನು ಹೊಂದಾಣಿಕೆ ಮಾಡ್ತಾಯಿದ್ದೆ, ಎಲ್ಲ ಮಾಡ್ಕೊಂಡು ನಡೆಸ್ಕೊಂಡು ಬಂದಿದ್ದೀನಿ. ನನ್ನ ಅವಧಿಯಲ್ಲಿ ಏನು ನಾನು 2008ರಲ್ಲಿ ಅಧ್ಯಕ್ಷನಾದ, ಅಂದಿನಿಂದ ಇದುವರೆಗೂ ನಾನು ರಿಟೈರ್ಡ್ ಆಗೋವರೆಗೂ 2023ವರೆಗೂ ಸಂಘವನ್ನು ಭಾಳ ಕಷ್ಟಪಟ್ಟು ಕಟ್ಟಿ ನಾನು ಸಂಘಟನೆ ಮುಖಾಂತರ ಎಲ್ಲ ರೀತಿಯಲ್ಲಿ ಕೂಡ ನೌಕರು ಬೇಕಾಡ್ತೀನಿ ಬಿಡು. ಹಿಂದೆ ನೀವು ನೋಡಿ ನಾನು ಹಾಕ್ಕೊಂಡಿರೋದು, ಅದಕ್ಕೆ ನಾನು ಅಭಾರಿಯಾಗಿದ್ದೆ, ನಾನು ಸುಳ್ಳು ಹೇಳೋದಿಲ್ಲ. ನಾನು ತಿಂದು ನಾನು ಅನುಭವಿಸ್ತಾ ಇದ್ದೀನಿ, ನೀನು ಅನುಭವಿಸ್ತೀಯ, ಕತೆ ಬಿಡ್ಬಿಡು. ಆಮೇಲೆ ನೀನು ಪ್ರಾಮಾಣಿಕವಾಗಿ ಪ್ರೈಮರಿ ಇದ್ದಿದ್ದು ರೆಡ್ಡಲ್ಲಿ, ಅಲ್ಲಿ ಪ್ರೈಮರಿಯಲ್ಲಿ ಸದಸ್ಯತ್ವ ಇದ್ದಿದ್ದು ಸರಿ. ನಾವು ಪ್ರೈಮರಿಯಲ್ಲೇ ಇಟ್ಟಿದ್ವಿ, ನಾವು ಸಕ್ರೆ ಇಟ್ಟಿದ್ವಿ. ಪ್ರೈಮರಿಯಲ್ಲಿ ಅಪ್ಲಿಕೇಶನ್ ಹಾಕಿ ಗೆದ್ದೆ. ಪ್ರೆಸಿಡೆಂಟ್ ಆಗೋವಾಗ ನೀನು ಹೈಸ್ಕೂಲ್ಗೆ ಹೊರಟೋಗಿದೀಯಾ. ಯಾವಾಗ ನೀನು ಪ್ರೈಮರಿಯಲ್ಲಿ ಹೊರಟೋದ್ಯೋ ಆ ನಿರ್ದೇಶಕ ಸ್ಥಾನ ತಾನಾಗಿ ರದ್ದಾಗುತ್ತೆ. ಯಾಕಂದ್ರೆ ನಾವೆಲ್ಲ ಬುದ್ಧಿವಂತರಿ, ಇದೆಲ್ಲ ಸರ್ಕಾರಿ ನೌಕರರು, ನಮ್ಮ ಶ್ರೀನಿವಾಸ ತಾಲೂಕಿನ ಸಮಸ್ತ ನೌಕರು ಕೇಳ್ಕೊಬೇಕು. ಇದನ್ನ ನಾನು ಜಿಲ್ಲೆವರೆಗೆ ಹೇಳ್ತಾ ಇದ್ದೀನಿ. ಇವತ್ತು ಜಿಲ್ಲಾಧ್ಯಕ್ಷ ಗಮನಕ್ಕೂ ತರ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷರು ಒಳ್ಳೆ ಹೆಸರು ಮಾಡಿದ ನಮ್ಮ ಸೆಡೆಕ್ಸ್ ಅವರು, ಅವ್ರ ಮಾರ್ಗದರ್ಶನ ನಾನು ಬಂದಿರೋದು. ನಿನ್ನಂಗೆ ನಾನು ಹೋಗಿ ಅಲ್ಲಿ ಬಕೆಟ್ ಹಿಡಿದು ನಾನು ಮಾಡಿಲ್ಲ. ನಾನು ವಿಶ್ವಾಸ ಬೆಳ್ಕೊಂಡ್ಬಂದಿದ್ದೀನಿ. ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನೀನೇನು ಮಾಡಿರೋದು ಅಲ್ಲಿ ಫೋರ್ಜರಿ ಮಾಡಿ ಅಧ್ಯಕ್ಷನಾದೆ. ಇವಾಗ ಅಧ್ಯಕ್ಷತೆ ಪ್ರೈಮರಿ ನಿರ್ದೇಶಕ ಸ್ಥಾನ ರದ್ದಾಗುತ್ತೆ, ನೀನು ಅಧ್ಯಕ್ಷನೇ ಅಲ್ಲ. ನಾನು ಮೊನ್ನೆ ಮತ್ತೆ ಹೇಳಿದ್ದೀನಿ, ನೀವೆಲ್ಲ ವಿಚಾರ ಮಾಡ್ಕೊಡ್ಬೇಕು, ಎಲ್ಲ ಗೊತ್ತಾಗಬೇಕು. ಗೊತ್ತಾಗಲಿಲ್ಲ ನಾನು ನಮ್ಮನೆ ಪ್ರಾಮಾಣಿಕ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಸಭೆಗೆ ಮಾಡೋಗಲ್ಲಿ ನೀವೆಲ್ಲ ಬಂದಿದ್ದೀರಿ, ಹೇಗೆ ಸಭೆ ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ. ನೀನು ನಾಟಕ ಮಾಡಿ ಯಾರು ನಿನ್ನ ರಾಜಕಾರಣದಲ್ಲಿ ನಿಂತ್ಕಡೆ ಅಂತ ಹೇಳ್ಬಿಟ್ಟು ನಾನು ಸುತ್ತೇಜವಾದ ಮಾಡಕ್ಕೆ ಬರ್ತಾ ಇದೆಯಾ? ನಾನು ರಾಜಕಾರಣಿನೇ, ಇನ್ನು ಮುಂದೆ ನಾನು ರಾಜಕಾರಣಿನೇ. ನನಗೆ ಗೊತ್ತೇನು ಮಾಡ್ಬೇಕಂತ ನಾನು ಮನೇಲಿ ಬಳೆಯಲ್ಲಿ ತೋರ್ಸ್ಕೊಂಡು ಕೂತ್ಕೊಂಡಿಲ್ಲ. ನಾನು ಸಕ್ರಿಯ ರಾಜಕಾರಣಿ. ಇವಾಗ ಗೊತ್ತಾ ನಿನಗೆ? ನನಗೊಬ್ಬ ನಾಯಕರಿದ್ದಾರೆ, ನಿನ್ನಂಗೆ ನಾನು ಹೇಳ್ಕೊಂಡು ಓಡಾಡಿದ್ದಿಲ್ಲ. ಹಾಗೆ ಸ್ವಾಭಾವಿಕವಾಗಿ ಸೌಜನ್ಯವಾಗಿ ನಾನು ನಡೆಸ್ಕೊಂಬಂದಿದ್ದೀನಿ. ನಿಮಗೂ ಗೊತ್ತಿರೋ ವಿಚಾರನೇ, ಏನು ಕ್ವಶನ್ ಇದೆ ಕೇಳ್ಬೋದು ಸರ್. ಇವ 80ನೇ ಇಸ್ವಿಯಲ್ಲಿ ನಾನು ಇವತ್ತು ಹಸು ತಂದಿರೋದು. ಹಾಲು ಹಾಕೋದ್ರಲ್ಲಿ ಕೂಡ ಫಸ್ಟು ನಾವು ನಮ್ಮ ಡೈರಿಯಲ್ಲಿ ಆ ರೀತಿ ನಡ್ಕೊಂಡು ಕಷ್ಟಪಟ್ಟು ಬಂದಿರೋದು ನಾವು. ನನಗೆ ಇದರಲ್ಲಿ ಏನು ಬರಬೇಕು? ಈಗ ನಾನು ನೋಡಬೇಕಾದ್ರೆ ಆ ಮೀಟಿಂಗ್ಗಳು, ಆ ಸಭೆಗಳು, ಇಲ್ಲೆಲ್ಲಿ ಹೋಗ್ಬೇಕು, ಯಾರು ಗ್ರೂಪ್ ವೇಷಗಳಾಗಿರಲಿ, ಮತ್ತು ಸರ್ಕಾರಿ ಶಾಲೆ ಕಾರ್ಯಕ್ರಮ ಆಗಿರಲಿ, ನಾನು ನಿನ್ನಂಗೆ ನಾನು ಹಂಗೆಲ್ಲ ಶಾಲೆ ಬಿಟ್ಟು ಹೋಗಿಲ್ಲ. ನೀನು ಹೈಸ್ಕೂಲ್ಗೆ ಹೋಗಿದ್ಯಾ? ಹೈಸ್ಕೂಲ್ಗೆ ಹೋಗಿ ಪುಲೂರುಕೋಟೆ ಮೇಸ್ಟ್ರು ನೀನು ಪಾಠ ಮಾಡಿಬಿಟ್ಟಿದ್ದೆ ಮುದ್ದೆ ಹೋಗ್ರಿ. ನೀವು ಪತ್ರಕರ್ತವಾಗಿ ಕೇಳಿ ನೀವು ನಿನ್ನೆ ವರ್ಷ SLCಗೆ ಯಾರು ಪಾಠ ಮಾಡಿದ್ರು? ನನ್ನನ್ನು ಶಿಕ್ಷಕ, ಯಾವ ಶಿಕ್ಷಕ ಅಂತ ಕರೀತಾರೆ ನನ್ನನ್ನು? ಇನ್ನು ನಿಜವಾಗ ಶಿಕ್ಷಕ ಅಂತ ಕರೀತಾನೆ ರೀ. 41 ಸರ್ವಿಸ್ನಲ್ಲೂ ಒಂದು ದಿವಸ ಕೂಡ ನಾನು ಒಂದು ದಿವಸ ನಮ್ಮೂರಲ್ಲಿ ಆ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಒಂದು ದಿವಸ ನನ್ನ ಮೇಲೆ ರಿಪೋರ್ಟ್, ನನ್ನ ಮೇಲೆ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ರೀ. ಆ ಥರ ನಡ್ಕೊಂಬಂದಿದ್ದೀನಿ ನಾನು. ನೀನು ಮಾಡಿರೋದೇನು? ನಿನ್ನ ಕೆಲಸ ಏನು? ನೀನು ನನ್ನನ್ನು ಕರೆಯೋದು ನೀನು
ನೀನು ಯಾವ ಶಿಕ್ಷಕ ನನ್ನನ್ನು ಕರೆಯೋದ? ನೀನು ಈಗ KMS ಹೆಡ್ ಮಾಸ್ಟರ್ ಆಗಿದ್ದೆ ನೀನು. ಅದಕ್ಕೂ ನಂದೇ ತಪ್ಪು. ನಾನು ಪ್ರತಿ ವರ್ಷ ಸ್ಪೋರ್ಟ್ಸ್ಗೆ ಟಿ ಶರ್ಟ್ ಕೊಡ್ತೀನಿ, ಸನ್ಮಾನ ಮಾಡ್ತೀನಿ, ಎಲ್ಲರೂ ಕರ್ಕೊಂಡು ಇದಕ್ಕೆ ಹೋಗ್ತೀನಿ. ಇಲ್ಲಿಗೆ ಎಲ್ಲಿ ನಡೆದ್ರೆ ಸ್ಟೇಟಲ್ಲಿ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ಟಿ ಶರ್ಟ್ ಕೊಡಿಸ್ತೀನಿ. ಪ್ರವಾಸ ಮಾಡಿದ್ದೀನಿ, ಬಸ್ಸಲ್ಲಿ ಕರ್ಕೊಂಡು ಪ್ರವಾಸ ಮಾಡ್ಕೊಂಡ್ಬಂದಿದ್ದೀನಿ. ಯಾವತ್ತೂ ಕಾಸು ತಗೊಳ್ಳಿದ್ದೀರಾ? ಇಷ್ಟೆಲ್ಲ ನಾನು ನೆರವೇರ್ಕೊಂಡು ಬಂದಿದ್ದೀನಿ. ಡೈಲಿಯಲ್ಲಿ ಒಂದ್ಸಲ ಸಭೆ ಆಯಿತು, 22 ಜನ ಕರ್ಕೊಂಬಂದ್ರು. ನಾವು ಯಾವುದೋ ಕೆಂಪೇಗೌಡ ಜಯಂತಿಗೆ ನಮ್ಮ ನೌಕರು 22 ಜನ ಕರ್ಕೊಂಡು ಹೋಯ್ತೇನೆ ನಾನು. ಏನು ಹೋಗೋದು ಫ್ಲೈಟು, ಬರೋದು ಫ್ರೀ. 10 ದಿವಸ ಅಲ್ಲಿ ಓಡಾಡಿ ಏನು ಖರ್ಚಿಲ್ಲ ಯಾರ್ದು. ಆ ರೀತಿ ಪ್ರವಾಸ ಮಾಡ್ಕೊಂಬಂದಿದ್ದೀನಿ. ನಮ್ಮ ಶಿಕ್ಷಕರಿಗೆ 70 ಜನ ಕರ್ಕೊಂಡು ಡೆಲ್ಲಿಗೆ ನಾನು 10 ದಿವಸ ಬರೀ 6,000 ರೂಪಾಯಿ 10 ದಿವಸ ಪ್ರವಾಸ ಮಾಡ್ಕೊಂಡ್ಬಂದಿದ್ದೀನಿ. ಡೆಲ್ಲಿಲಿ 10 ದಿವಸ ಆಲ್ಟಿರೋದಲ್ಲಿ. ಡೆಲ್ಲಿರೋದು ತಮಾಷೆನ ಅದು ಮಾಡ್ಕೊಂಡ್ಬಂದಿದ್ದೀನಿ. ಪ್ರತಿಯೊಂದು ಸಭೆಗಳಿಗೂ ಕೂಡ ನಾನು ಎಲ್ಲ ಕಾರ್ಯಕಾರಿ ಸಮಿತಿಯಲ್ಲಿ ಏನು ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಕೆಲಸ ಕಾರ್ಯ ಸಂಘಟನೆ ಬಲಪಡಿಸ್ಕೊಂಡ್ಬಂದಿದ್ದೀನಿ. ಇವತ್ತು ಹೇಳ್ಬೇಕಂತಂದರೆ ಹೇಳ್ತಾನೆ, ಲಪ್ಟಾಶಿಜಿ ಅಂತ ಹೇಳ್ತಾರೆ. ಈ ಸ್ವಾಮಿ ಇವತ್ತು ನಮ್ಮ ಮನೇಲಿ ಬರೀ 4-5 ವರ್ಷ ನಮ್ಮ ಸಹೋದ್ಯೋಗಿ ನಮ್ಮ ಪತಿಯವರು ಸಾಕಿರೋದು ಅಂದರೆ ಇವ್ರು ಯಾರು ಕಿಮಲ್ಲಿ ಹಾಕ್ಕೊಳ್ಳಿಲ್ಲ. ಈತ ಅವಾಗ ನಿರ್ದೇಶಕನಾಗಿದ್ದ. ಅನೇಕ ಸಭೆಗಳನ್ನು ಮಾಡಿ ಅನೇಕ ಮೀಟಿಂಗ್ಗಳನ್ನು ಮಾಡಿ ನಾನು ಅವತ್ತು ಕೂಡ ಈತ ಸಭೆಗಳಿದ್ದ. ಸಭೆಗಿದ್ದು ಕೂಡ ಈ ಪ್ರಸ್ತಾಪ ಮಾಡಿರಲಿಲ್ಲ. ಅವಾಗ ಪ್ರಸ್ತಾಪ ಮಾಡದಿರೋದನ್ನು ಇವಾಗ ರವಿಯವರು ಪಾಪ ರಿನ್ಯೂವಲ್ ಮಾಡ್ತಾರೆ. ಅದರಿಂದ ಏನೋ ಸಂಪಾದನೆ ಮಾಡಿಲ್ಲ, ರಿನ್ಯೂವಲ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ. ಕಾಪಿ ನಿಮಗೆ ಕೊಟ್ಟಿದ್ದಾರೆ ಈಗ ಕಾರ್ಯಕಾರಿ ಸಮಿತಿ ತೀರ್ಮಾನ. ಅವಾಗ ಈಗ ಹೊಸ ಬೈಲ ಆತನ ಹೇಳ್ತಾ ಇರೋದು, ಹೊಸ ಬೈಲ ತೋರಿಸ್ತಾನೆ. ಈಗ ಸೆಡೆಕ್ಸಿಂಗ್ ಮಾಡಿದ ಹೊಸ ಬೈಲೇ ಬೇರೆ. ಮೊದಲಿದ್ದವರು ಯಾವ ಬೈಲಾನಿಲ್ಲ, ಯಾರು ನಮ್ಮ ಸ್ಟೇಟ್ ಅವ್ರು ಕೇಳ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಅವ್ರು ನಮ್ಗೆ ಕೇಳ್ತಾ ಇರಲಿಲ್ಲ. ನಮ್ಮ ಸಂಘ ನಡೆಸ್ಕೊಂಡು ಕಾರ್ಯಕಾರಿ ಸಮಿತಿ ಏನು ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ಹೋಗ್ತಾ ಇದ್ವಿ. ಅದೇ ರೀತಿಯೇ ಬಿಲ್ಡಿಂಗ್ ನಾನು ಕಟ್ಟಿದ್ದೇನೆ. ಇವತ್ತು 3 ಸಾರಿ ನವೀಕರಣ ಮಾಡಿಸಿದ್ದೀನಿ. ವೈಟ್ ವಾಶ್ ಮಾಡೋಕ್ಕೆ 1 ಸಾರಿ ವೈಟ್ ವಾಶ್ ಮಾಡೋಕ್ಕೆ 1,40,000 ಆಗ್ತದೆ. 1 ಸಾರಿ ವೈಟ್ ಮಾಡೋಕ್ಕೆ 3 ಸಾರಿ ನಾನು ಸುಣ್ಣ ಬಣ್ಣ ಬೆಳೆದಿದ್ದೇನೆ. ಅದಕ್ಕೆ ರೆಕಾರ್ಡಲ್ಲಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಹತ್ರ. ಆಮೇಲೆ ಈತ 1 ವರ್ಷಕ್ಕೆ 4,75,000 ರೂಪಾಯಿ ಸಾಲ ತೋರಿಸ್ತಾ ಇದ್ದಾನೆ. ನಾನು 15 ವರ್ಷಕ್ಕೆ 1984 ಇಸ್ವಿನಲ್ಲಿ ಈ ಜಿಲ್ಲೆಯ ಗುತ್ತಿಗೆ ಶಿಕ್ಷಕ ಸಂಘದ ಅಧ್ಯಕ್ಷ. ನಾನು ಇಡೀ ರಾಜ್ಯದ ಸಂಘಟನೆ ಮಾಡಿ ಗುತ್ತಿಗೆ ಶಿಕ್ಷಕ ನನ್ನ ಅವಧಿಯಲ್ಲೇ ಎಲ್ಲರೂ ಕಾಯಂ ಆಗಿರೋದು. ನನ್ನ ಅವಧಿಯಲ್ಲೇ ಕಾಯಂ ಆಗಿರೋದು. ನಾನು ಆಗಿಂದ ಸಂಘದಲ್ಲಿ ದುಡ್ಕೊಂಡು ಬಂದಿರೋದು. ನಾನು ಆಗಿಂದ ನಮ್ಮ ಸ್ವಂತ ದುಡ್ಡಾಗಿ ದುಡ್ಕೊಂಡು ಬಂದಿರೋದು. ನಾನು ಎಲ್ಲಿ ಇದಪ್ಪ ಎಷ್ಟು ತಿನ್ನೋಕತ್ತ ಸಂಘದಲ್ಲಿ? ನೀನು ಇದೆಯಲ್ಲಪ್ಪ, ಯಾಕಪ್ಪ ಸಾಲ ತೋರಿಸ್ದೆ? ನಾನು ಹೆಂಗೆ ತಿನ್ನೋಕತ್ತದೆ ನೀವು ಹೇಳಿ? ಇವಾಗ KMSPಯಲ್ಲಿ ನಿನ್ಗೆ ಅನುದಾನ ಬಂದೇವೆ, ಹಂಗೆ ನೀನು ತಿಂದು ಹೇಳ್ಬೋದಲ್ಲ. ನಾನು ಎಷ್ಟು ತಿನ್ನೋಕತ್ತದೆ? ನನ್ನ ಖಜಾನ್ಸಿ ಇರೋಲ್ವಾ? ಕಾರ್ಯದರ್ಶಿ ಇರೋದಿಲ್ವಾ? ಪ್ರಧಾನ ಕಾರ್ಯದರ್ಶಿ ಇರೋಲ್ವಾ? ಉಪಾಧ್ಯಕ್ಷ ಇರೋದಿಲ್ವಾ? ನನ್ನ ಸಹೋದ್ಯೋಗಿಗಳೆಲ್ಲ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತದ್ರಿ. 1 ವರ್ಷಕ್ಕೆ ಸ್ಪೋರ್ಟ್ಸ್ಗೆ ಹೋದರೆ, ಪ್ರೇಮರ್ ಅಸೋಸಿಯೇಷನ್ಗೆ ಇದು ಸಮ್ಮೇಳನ ಆದರೆ, ನೌಕರ ಸಮ್ಮೇಳನ ಆದರೆ ಬಸ್ಸುಗಳು ಮಾಡಿಕೊಂಡು ಟೂರ್ ಮಾಡ್ತಾಯಿದ್ದೆ ನಾನು. ಅಷ್ಟೆಲ್ಲ ಸಂಘಟನೆ ಮಾಡಿದ್ದೀನಿ ನಾನು. ಇವತ್ತು ನಮ್ಮ 70 ಜನ ಶಿಕ್ಷಕರು ಡೆಲ್ಲಿ ಕರ್ಕೊಂಡು ಹೋಗಿದ್ದಲ್ಲ 10 ಡೇಸ್. ಅದು ಖರ್ಚು ಬರ್ಸಿ ಯಾರು ಕೊಟ್ರಪ್ಪ? ಫಂಡ್ ತಂದಿದ್ದು. ಹೌದಪ್ಪ, MLC ಫಂಡ್ ತಂದಿದ್ದಕ್ಕೆ ಆ ಬಿಲ್ಡಿಂಗ್ ಆಗಿದ್ದು ತಂದಿದ್ದೀನಿ. ನಿರ್ಮಿತಿ ಕೇಂದ್ರ ಕೊಟ್ಟಿದ್ದೆ ಅವ್ರ ಕ್ಲೈಂಟ್ವರೆಗೆ. ನಾನು ಎಷ್ಟು ಮಾಡಿದ್ದೀನೋ ಮಿಕ್ಕಿದ್ದಲ್ಲ ಅವ್ರ ಕಾರ್ಯನಿರ್ವಹಿಸಿ ಕೆಲಸ ಮಾಡ್ತಿದ್ದಾರೆ. ನೀನು ಹೇಳಿದ ಅಲ್ಲಿ ಹಾಕೊಂಡ್ಬಿಟ್ಟಿದ್ದಿಲ್ಲ ನೀನು. KMSP ಎಷ್ಟು ಹಾಕ್ಕೊಂಬಂದಿದ್ಯಾ? ಎಷ್ಟು ಲಕ್ಷ ಹಾಕ್ಕೊಂಬಂದಿದ್ಯಾ ನೀನು? ಎಷ್ಟು ಲಕ್ಷ ಹಾಕ್ಕೊಂಬಂದಿದ್ದೀನಿ ನೀನು KMSPಯಲ್ಲಿ? ಎಷ್ಟು ಅಮೌಂಟ್ ಬಂದು ಗೌರ್ಮೆಂಟಿಂದ ಎಲ್ಲಿ ಲೆಕ್ಕ ಕೊಟ್ಟಿದ್ಯಾ? ಕೊಡು ನೀನು. 2 ವರ್ಷ ದಾಖಲೆ ಕೊಟ್ಟರು ಅವ್ನಿಗೆ ಇದು ಕೊಡಪ್ಪ. ನೀನು ಮಾತ್ರ ನಾನು ಕೇಳ್ತಾ ಇದೀಯಪ್ಪ ನನಗೆ ದಾಖಲೆ ಕೊಡಲಿಲ್ಲ ಅಂತ. ನಾನು ನಿನ್ನ ದಾಖಲೆ ಕೇಳಲಿಲ್ಲಲ್ಲ, ಜಿಲ್ಲಾಧಿಕಾರಿ ಕೇಳಿದ, ಅವ್ರು ಕೊಟ್ಟಿದ್ದಾರೆ. ನಾನು ತೆಗಿರೋದು ನಾನು ಕೊಡ್ತೀನಪ್ಪ, ಹೇಳಿ ಬಂದಿದ್ದೀನಿ. ಇನ್ಯಾರು ಕೊಡೋರು ನಿನಗೆ? ಜನಾರ್ದನ್ ಅವರೆಲ್ಲ 1 ವರ್ಷ ಆಡಳಿತ ಮಾಡಿದ್ರು. ಆಡಳಿತದಲ್ಲಿ ದುಡ್ಡು ಬಂತು. ನನ್ನ ಅವಧಿಯಲ್ಲೇ ಅವ್ರ ಅವಧಿಯಲ್ಲೇ ಆ ದುಡ್ಡು ಬಂತು. ಆಡಿಟ್ ಮಾಡಿಸಿದ್ದೀರಿ 5 ವರ್ಷ. ಸೆಡೆಕ್ಸ್ ಹತ್ರ ಫೈಲ್ ಇದೆ, ಜಿಲ್ಲಾಧಿಕಾರಿ ಫೈಲ್ ಇದೆ, ಲೆಕ್ಕಕ್ಕೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನನ್ನನ್ನು ಅಪವಾದ ಮಾಡ್ತೀನಿ ನೀನಿಲ್ಲಪ್ಪ. ಕೊಡು. 2 ವರ್ಷ ಆಗಿ ನೀನು ಹೋಗಿ ಹೆಡ್ ಮಾಸ್ಟರ್ ಆಗಿ ಹೋಗಿ ಅಲ್ಲಿಗೆ. ಇವಾಗ ಕೊಟ್ಟಿಲ್ಲಲ್ಲಪ್ಪ. ನಿನ್ಗೆ ಎಷ್ಟು ನಿನ್ನ KMSP ಎಷ್ಟು ದುಡ್ಡು ಬಂದಿದೆ ಲೆಕ್ಕ ಕೊಟ್ಟಿದ್ಯಾ? ಕೊಡಪ್ಪ. ನೀನು ನಮ್ಮ ಮೇಲೆ ಅಪವಾದ ಮಾಡ್ತೀಯಾ? ನಾನು ಶಿಕ್ಷಕ ಅಲ್ಲ, ನನಗೆ ಬುದ್ಧಿಮಾದ್ಯ ಬಂದಿದೆ. ನಿಮಾನಿಸ್ಕೋಬೇಕು ಅಂತ ಕೇಳ್ತೀನಿ ನನ್ನಪ್ಪ ನೀನು. ಅಥವಾ ನನ್ನನ್ನು ಬೈದಿದೆಯಾ? ನೀನು ನಾನು ಬೈಯೋದಿಲ್ಲ, ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ. ಆದರೆ ನಮ್ಮಂಥವ್ರು ಬಲಪಡಿಸಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಎಚ್ಚೆತ್ತುಕೊಂಡು ನಾನೀಗ ರಿಟೈರ್ಡ್ ಆಗಿ ಅಂತ ಹಾಕ್ಸಿದ್ದೆ. ಈ ಪುಣ್ಯಾತ್ಮ ಬಂದರೆ 2-3 ಬಂದ್ಬಿಟ್ಟಿದೆ, ನಾನೇ ಮಾಡ್ತೀನಿ. ನಾನು ಅಲ್ಲೇ ಹಾಕ್ಸಿದ್ದೆ ಆತನಿಗೆ. ಅಲ್ಲ ಹಾಕ್ಸಿದ್ದೆ ನಾನು ಅಂದ್ಕೋ. ನೀನು ಅಲ್ಲೇನು ಮಾಡಿದೀಯ? 2 ವರ್ಷ ಆಯಿತು ಇದುವರೆಗೂ ಚಾರ್ಜ್ ಕೊಟ್ಟಿಲ್ಲ. ನೀನು ಪ್ರಾಮಾಣಿಕ ಹೇಳ್ತೀಯಪ್ಪ. ನೀನು ಗೌರವ ಮಾತಾಡ್ತೀನಿ. ನನ್ನಂತೂ ನೀನು ಏಕವಂಚನ ಮಾತಾಡ್ತೀನಿ. ನೀನು ಗೌರವ ಬರೇಗೌಡ್ರೆ ಗೌರವ ನೀನು ಮಾತಾಡ್ತೀನಿ. 2 ವರ್ಷ ಆಯ್ತಲ್ಲಪ್ಪ, ಯಾಕಪ್ಪ ಚಾರ್ಜ್ ಕೊಡೋದು? ಅಕ್ಷರ ದೋಸು ಆಡಿಟ್ ಯಾಕಪ್ಪ ಮಾಡಿಸಿಲ್ಲ ನೀನು?
ಅತಿಥಿ ಶಿಕ್ಷಕ 20,000 ಹೆಚ್ಚುವರಿಯಾಗಿ ನೀನು ತಗೊಂಡಿದೆಯೇ, ಅದನ್ನು ಎನ್ಕ್ವೈರಿ ಮಾಡಿದ್ರೆ ಇವಾಗ ಸರ್ಕಾರದಿಂದ ಮೇಲೆ ಕಟ್ಟಬೇಕಂತ ಅಪಾದನೆ ಬಂದಿದ್ದಾರೆ. ನಾನು 40 ವರ್ಷ ಸರ್ವಿಸ್ ಮಾಡಿ ನಾನು ಯಾವ ರೀತಿ ಶಿಕ್ಷಕ ಅಂತ ಮಾತಾಡಿದ್ದು ನೀನು ನೋಡಿ ನಿಮ್ಗೆ ಕೊಟ್ಟು ಆರ್ಡರ್ಸ್ ಕೊಟ್ಟಿದ್ದು ನೋಡಿ, ಕಮಿಷನ್ ಬಂದಿದೆ, ಇದನ್ನು ತಪ್ಪಿಸ್ತಾ 20,000 ರೂಪಾಯಿ ಹಿಡಿಬೇಕಂತ ಬಂದಿದೆ. ಇದುವರೆಗೂ ನಮ್ಮ BO ಹಿಡ್ದಿಲ್ಲ. ನೀನು ಅಧಿಕಾರಿಗಳನ್ನ ಕಟ್ಕೊಂಡು ಅಧಿಕಾರಕ್ಕೆ ಏನು ಮಾಡಿಸ್ತಾರೇನೆ ಇಟ್ಕೊಂಡಿದ್ದೀಯ, ಹೆಂಗಪ್ಪ ಇಟ್ಕೊಂಡಿದ್ದೀನಿ ನೀನು? ನಿಮ್ಗೆಲ್ಲ ಕೊಟ್ಟಿದ್ದೀನಿ ನೋಡಿ ನಾನು, ಒಂದಾಯ್ತಾ? ಅದು ಬಿಟ್ಟುಬಿಡಿ, ಆಯಿತು. ನಾವು ತಪ್ಪು ಮಾಡಿ. ಹಾಲಿ ಅಧ್ಯಕ್ಷರು ಬರೆಗೊಡಿದ್ದಾರೆ. ತಮ್ಮ ಅಧಿಕಾರ ಇದ್ದಾಗ ಇವರು ರವಿ ಅವರು ಕೊಟ್ಟಿರೋದು 4 ಲಕ್ಷ ಎಲ್ರಿಗೂ ಗೊತ್ತಿದೆ ವಿಚಾರ. ಹೌದು. ಈಗ ರವಿ ಅವರಿಗೆ ಹಣ ಬರ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆತ್ಮ ಒಂದು ಸಂಸಾರ ಆಗುವುದು, ಆರೋಗ್ಯದ ಹಾಸ್ಪಿಟಲ್ ವಿಚಾರದಲ್ಲಿ ಇರಿಸಿದೆ. ನಿಮ್ಮೊಂದು ನೌಕರ ಸಂಘದ 108 ಇರಬಹುದು. ರವಿ ಬರೋ ಒಂದು ಜವಾಬ್ದಾರಿ ಯಾವ ರೀತಿ ತಮ್ಮ ಹೋರಾಟ ಇರುತ್ತೆ ಸರ್? ನಂದು ಹೋರಾಟ ಇದ್ದೇ ಇರ್ತದೆ. ಸಂಘದವರು ಆ ಸಾಲವನ್ನು ತೀರಿಸಬೇಕು, ಅವ್ರ ಜವಾಬ್ದಾರಿ. ಇವಾಗ 3 ರೂಮ್ ಹೆಂಗ್ ಬಿಡಿಸಿದೆ ನಾನು? 3 ರೂಮ್ ಹೆಂಗ್ ಬಿಡಿಸಿದೆ? ಸಣ್ಣ ಪ್ಲೇಟ್ ಇದು. ಅವನು ಯಾರು ಚಾಕ್ ಎತ್ಕೊಂಡ್ಬಿಟ್ಟ ತಿಮ್ಮಿನ ರಾಜಗೋಪಾಲ್ ಮೇಲೆ. GPF ಹಣನ ಡ್ರಾ ಮಾಡಿ ಅಕೌಂಟ್ಗೆ ಹಾಕಿ, ಅವಾಗ ಅಕೌಂಟ್ಗೆ ಹಾಕಬೇಕು. ಅಕೌಂಟ್ಗೆ ಹಾಕಿದ್ದೀನಿ, ಅಕೌಂಟ್ಗೆ ಹಾಕಿ ಆ ರೂಮನ್ಗೆ ಒಂದು ವಾಸ್ ಕೊಟ್ಟಿದ್ದೀನಿ. ಅದಕ್ಕೂ ದೊಡ್ಡ ಮನುಷ್ಯರು ರಾಜ ಮಾಡಿದ್ರು. ತಮ್ಮ ಅಧಿಕಾರದಲ್ಲಿದ್ದಾಗ ರವಿ ಅವರು ಕೊಟ್ಟಿರೋ ಹಣಕ್ಕೆ ತಾವು ಒಂದು ಲೆಟರ್ ಕೊಟ್ಟಿದ್ರಿ, ಎಲ್ರಿಗೂ ಎಲ್ಲ ವರ್ಷ ಕೊಟ್ಟಿದ್ವಿ, ಎಲ್ರಿಗೂ ಗೊತ್ತು. ಈಗ ರವಿ ಅನಾರೋಗ್ಯ ಪೇಷಂಟ್ ಆಗಿದೆ. ಹೌದೌದು. ಆತನ ದುಡ್ಡು ಒದ್ದಾಡ್ತಾ ಇದ್ದಾನೆ. ನೀವು ಕೊಟ್ಟಿದ್ರಿ, ನೀವು ನಿವೃತ್ತಿ. ಈಗ ಹಾಲಿ ಅಧ್ಯಕ್ಷರಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅಂತ ಇದ್ದಾರೆ. ರವಿ ಬರೋ ದುಡ್ಡು ಯಾವ ರೀತಿ ಮಾರ್ಗ? ಸರ್ ಗೊತ್ತಿಲ್ಲ ಅಂದ್ರೆ ಹೆಂಗೆ ಬಿಲ್ಡಿಂಗ್ ಅಲ್ಲಿ ಇದೆಯಾ ನೀನು? ಗೊತ್ತಿಲ್ಲ ಅಂತೀಯಲ್ಲಪ್ಪ. ಬಿಲ್ಡಿಂಗ್ ಅಲ್ಲಿ ಹೆಂಗಿದೆ? ಮೇಲ್ಗಡೆ ಬಿಲ್ಡಿಂಗ್ ಅಂತ ಯಾರು ಕಟ್ಟಿರೋದು? ಆತ ದುಡ್ಡಲ್ಲಿ ಕಟ್ಟಿರೋದು. ಹೆಂಗಿದ್ದೀನಿ ಅಲ್ಲೇ ಸಂಘ ನಿರ್ಣಯ ತಗೊಂಡು ದುಡ್ಡು ವಾಪಸ್ ಕೊಡ್ರಿ, ಅಲ್ಲೇ ಇರ್ತಾನೆ, ಆತನಲ್ಲೇ ಇರ್ತಾನೆ. ಸರ್ ವಂತಿಕೆ ಇರಿ ಸರ್, ವರ್ಷಕ್ಕೆ 1,20,000